ಈಗಂತೂ ಮಾರುಕಟ್ಟೆಯಲ್ಲಿ ಫ್ಯಾನ್ಸಿ ವಾಚ್ಗಳ ಕಾರುಬಾರು ಜೋರು. ಸಾಮಾನ್ಯವಾಗಿ ಸ್ಟೀಲ್ ವಾಚ್ಗಳು, ಪ್ಲಾಸ್ಟಿಕ್ ವಾಚ್ಗಳನ್ನು ನೀವು ತೊಟ್ಟಿರ್ತೀರಾ. ಆದರೆ ನೀವು ಮರದ ವಾಚ್ಗಳನ್ನು ನೋಡಿದ್ದೀರಾ? ಅದು ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾ? ಇಲ್ಲ ಅಂದರೆ ನಾವು ನಿಮಗೆ ತೋರಿಸ್ತೀವಿ ವಿಜ್ಞಾನ ವಿಸ್ಮಯದಲ್ಲಿ. ವುಡನ್ ರಿಸ್ಟ್ ವಾಚ್, ಕೇಸ್, ಬೆಲ್ಟ್, ಮಷೀನ್ ಹೀಗೆ ಎಲ್ಲವೂ ಮರದಿಂದಲೇ ತಯಾರಾಗಿರುವ ಕೈಗಡಿಯಾರ. ಉಕ್ರೇನ್ನ ವೆಲರಿ ಡೆನೆಚ್ ಎಂಬಾತ ಈ ವಾಚ್ ಅನ್ನ ತಯಾರಿಸಿದ್ದಾನೆ. ಯಾವುದೇ ತರಬೇತಿ ಇಲ್ಲದೆ, ಯಾರ ಸಹಕಾರವೂ ಇಲ್ಲದೆ ಫಂಕ್ಷನಲ್ ರಿಸ್ಟ್ ವಾಚ್ ಅನ್ನ ಡೆನೆಚ್ ರೆಡಿ ಮಾಡಿದ್ದಾನೆ. ವಿವಿಧ ಪ್ರಕಾರಗಳ ಕರಕುಶಲ ವಸ್ತುಗಳನ್ನ ತಯಾರಿಸಿ ಅನುಭವವಿರೋ ಡೆನೆಚ್ ಇದೇ ಮೊದಲ ಬಾರಿಗೆ ಮರದಿಂದ ಕೈಗಡಿಯಾರಗಳನ್ನ ತಯಾರಿಸಿದ್ದಾನೆ. ವಾಚ್ನಲ್ಲಿ ಸಣ್ಣ ಸಣ್ಣ ಮೆಟಲ್ ಸ್ಪ್ರಿಂಗ್ಗಳನ್ನ ಅಳವಡಿಸಿದ್ದನ್ನ ಬಿಟ್ರೆ ಸಂಪೂರ್ಣ ಮರದಿಂದಲೇ ವಾಚ್ ತಯಾರಾಗಿದೆ. ಎರಡು 2005ರಲ್ಲಿ ಶುರುವಾದ ವುಡ್ ವಾಚ್ ತಯಾರಿಕೆ 3 ವರ್ಷಗಳ ಬಳಿಕ ಅಂತಿಮ ರೂಪವನ್ನ ಪಡೆಯಿತು. ಯಾವುದೇ ಅಡಚಣೆ ಇಲ್ಲದೆ ಈ ವಾಚ್ ಕಾರ್ಯನಿರ್ವಹಿಸುತ್ತೆ. ವಾಚ್ ತಯಾರಿಕೆಗೆ ಜುನಿಪರ್ ಮತ್ತು ಬಾಂಬು ಮರಗಳ ಚಕ್ಕೆಗಳನ್ನ ಬಳಸಿಕೊಂಡಿದ್ದಾನೆ. ಶಾಲಾ ದಿನಗಳಿಂದಲೂ ಇಂಥದ್ದೊಂದು ಹೊಸ ಪ್ರಯೋಗಗಳನ್ನ ಡೆನೆಚ್ ಮಾಡಿಕೊಂಡು ಬಂದಿದ್ದ. ಒಟ್ನಲ್ಲಿ ಈ ಮರದ ವಾಚ್ ಈಗ ಎಲ್ಲರ ಆಕರ್ಷಣೆಯ ಕೇಂದ್ರವಾಗಿದೆ. ಯೋಗೇಶ್, ನ್ಯೂಸ್ ಬ್ಯೂರೋ, ಸುವರ್ಣ ನ್ಯೂಸ್. ತಿಂಡಿ ಪ್ರಿಯರಿಗೆ ಬೆಂಗಳೂರು ಸ್ವರ್ಗ ಅಂತಾನೆ ಹೇಳಬಹುದು. ಜಗತ್ತಿನ ಎಲ್ಲಾ ಥರದ ಭಕ್ಷ್ಯಗಳು ಇಲ್ಲಿ ಸಿಗುವುದು ವಿಶೇಷ. ಅಂತಹದ್ದೊಂದು ವಿಶೇಷ ರೆಸ್ಟೋರಾಂ ಬಗ್ಗೆ ಈ ಸ್ಪೆಷಲ್ ರಿಪೋರ್ಟ್ನಲ್ಲಿ ನೋಡಿ. ಟೇಬಲ್ ಮುಂದೆ ಕ್ಯಾಂಡಲ್ನ ಮಂದ ಬೆಳಕು, ಹಿತಮಿತವಾದ ಸಂಗೀತ, ಅಡುಗೆ ಮನೆಯಿಂದ ಹಾರಿ ಬರೋ ತರಹೇವಾರಿ ಅಡುಗೆಯ ಪರಿಮಳ. ಮೆನ್ಯೂ ನೋಡಿದ ಗ್ರಾಹಕ ಏನ್ನ ತಿನ್ಬೇಕು ಅಂತ ತಿಳಿದೇ ಕನ್ಫ್ಯೂಸ್ ಆಗ್ತಾನೆ. ಅಷ್ಟೊಂದು ವೆರೈಟಿ ಇಲ್ಲಿದೆ. ಬೆಂಗಳೂರಿನ ಇಂದಿರಾನಗರದ ಸಮೀಪ ಇರೋ ಕಸ್ತೂರಿ ನಗರದ ಫ್ಲೇವರ್ಸ್ ರೆಸ್ಟೋರೆಂಟ್ನ ವಿಶೇಷತೆಯೇ ಇದು. ಅದರಲ್ಲೂ ಇಲ್ಲಿಯ ವೈನ್ ಮತ್ತು ಬಿರಿಯಾನಿ ಕಾಂಬಿನೇಷನ್ ಸಖತ್ ಕ್ಲಿಕ್ ಆಗಿದೆ. ಫುಡ್ಡಲ್ಲಿ ಹೇಳಬೇಕಾದ್ರೆ ಇದು ಮಲ್ಟಿ ಕ್ವಿಸಿನ್ ರೆಸ್ಟೋರೆಂಟ್. ಸೊ ಚೈನೀಸ್, ಇಂಡಿಯನ್, ತಂದೂರ್ ಆ್ಯಂಡ್ ಕಾಂಟಿನೆಂಟಲ್ ಇದೆ. ಕಾಂಟಿನೆಂಟಲ್ ನಾವು ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ ವೀಕೆಂಡ್, ಎವ್ರಿ ವೀಕೆಂಡ್ಸ್, ಬಿಕಾಸ್ ನಮ್ಮಲ್ಲಿ 77 ವೆರೈಟೀಸ್ ಆಫ್ ಸ್ಪೆಷಲ್ ವೈನ್ಸ್ ಇದೆ, ಬೋತ್ ಇಂಡಿಯನ್ ಆ್ಯಂಡ್ ಇಂಪೋರ್ಟೆಡ್. ಸೊ ವೈನ್ ಕಾಂಬಿನೇಷನ್ ವಿತ್ ಪರ್ಟಿಕ್ಯುಲರ್ ಫುಡ್. ಕಾಂಟಿನೆಂಟಲ್, ಚೈನೀಸ್, ಸೌತ್ ಇಂಡಿಯನ್ ಹೀಗೆ ಎಲ್ಲಾ ವೆರೈಟಿಯೂ ಇಲ್ಲಿದೆ. ಅಲ್ಲದೆ ಇಲ್ಲಿ ದೇಶ ವಿದೇಶದ 77 ವಿಭಿನ್ನ ರುಚಿಯ ವೈನ್ ದೊರೆಯುತ್ತೆ. ಕಾಂಟಿನೆಂಟಲ್ ಫುಡ್ ಜೊತೆ ಅದಕ್ಕೆ ಹೊಂದುವಂತ ವೈನ್ ಕೊಡೋದು ಇಲ್ಲಿಯ ವಿಶೇಷತೆ. ಕಾಂಬಿನೇಷನ್ ವೈನ್ ಆ್ಯಂಡ್ ಡೈನ್, ಅದೇ ಬೆಟರ್. ಬಾರಲ್ಲಿ ಎಲ್ಲ ವಿತ್ ಫ್ಯಾಮಿಲಿ ಹೋಗೋಕ್ಕೆ ಆ ಥರ ಬಾರಲ್ಲಿ ಹೋಗಬೇಕು ಅಲ್ವಾ? ಅಲ್ಲಿ ಅಂದರೆ ನಮ್ಮ ವೈನ್ ನೋಡೋದು ಅಷ್ಟೊಂದು ಬರೋಣ. ಅದಕ್ಕೋಸ್ಕರ ವೈನ್ ಇಲ್ಲಿ ಸಿಗುತ್ತೆ, ಡೈನ್ ಸಿಗುತ್ತೆ. ನಮಗೆ ಬೇಕಾಗಿದ್ದೆಲ್ಲ ಇಷ್ಟ ಆಗುತ್ತೆ. ಊಟ ಅಂದ್ರೂ ಫುಡ್ ಸ್ನ್ಯಾಕ್ಸ್ ಅಂದ್ರೆಲ್ಲ ಚೆನ್ನಾಗಿದೆ. ಬಾರ್ಗೆ ಹೋಗೋದಕ್ಕಿಂತ ಹೀಗೆ ಕುಟುಂಬ ಸಮೇತ ರೆಸ್ಟೋರೆಂಟ್ಗೆ ಬಂದು ವೈನ್ ಕೊಂಬೋ ತೆಗೆದುಕೊಳ್ಳೋ ಅವಕಾಶ ಇಲ್ಲಿದೆ. ಅದಕ್ಕಾಗಿಯೇ ಫ್ಲೇವರ್ಸ್ನ ಫ್ಲೇವರ್ ಗ್ರಾಹಕರಿಗೆ ಇಷ್ಟ ಆಗ್ತಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಚಂದ್ರು ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಕೊನೆಗೂ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಮಾವು ಮೇಳ ಆರಂಭವಾಗಿದೆ. ಮಾವಿನ ಫಸಲು ತಡವಾಗಿ ಬಂದಿದ್ದ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಬೆಂಗಳೂರಿನ ಸಸ್ಯಕಾಶಿಯಲ್ಲಿ ಹಣ್ಣಿನ ರಾಜನ ರುಚಿ ನೋಡುವ ಅವಕಾಶ ಒದಗಿ ಬಂದಿದೆ. ಸಚಿವ ಶಾಮನೂರು ಶಿವಶಂಕರಪ್ಪ ಮಾವು ಮೇಳಕ್ಕೆ ಚಾಲನೆ ನೀಡಿದರು. ತೋಟಗಾರಿಕಾ ಇಲಾಖೆ ಆಯೋಜಿಸಿರುವ ಈ ಮೇಳದಲ್ಲಿ ಬೆಂಗಳೂರು ಗ್ರಾಮಾಂತರ, ತುಮಕೂರು, ಚಿಕ್ಕಬಳ್ಳಾಪುರ, ಉತ್ತರ ಕನ್ನಡ ಸೇರಿದಂತೆ ರಾಜ್ಯದ ಹಲವು ಮಾವು ಬೆಳೆಯುವ ಜಿಲ್ಲೆಗಳ ಮಾವಿನ ಹಣ್ಣು ಇಲ್ಲಿ ದೊರೆಯಲಿದೆ. ರಾಸಾಯನಿಕ ಮುಕ್ತ ಮಾವು ಮಾರಾಟಕ್ಕೆ ಮಾತ್ರ ಅವಕಾಶವಿದ್ದರೂ
ಕಾರ್ಬೈಡ್ ಮೂಲಕ ಮಾಗಿಸಿದ ಮಾವಿನ ಹಣ್ಣಿನ ಮಾರಾಟವನ್ನು ನಿಷೇಧಿಸಲಾಗಿದೆ. ಬಾದಾಮಿ, ರಸಪುರಿ, ನೀಲಂ, ಸೇಂದೂರು ಮುಂತಾದ ರುಚಿಕರ ತಳಿಯ ಮಾವಿನ ಹಣ್ಣು ಮಾರಾಟಕ್ಕಿದ್ದು ಜೂನ್ 15ರವರೆಗೆ ಮಾವು ಮೇಳ ನಡೆಯಲಿದೆ. ಮಾವಿನ ಹಣ್ಣಿಗೆ ಯಾವಾಗಲೂ ಕೂಡ ಹಣ್ಣುಗಳ ರಾಜ ಅಂತ ಕರೀತಾರೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಕೋಲಾರ ಜಿಲ್ಲೆ ಮತ್ತು ಬೆಂಗಳೂರು ಜಿಲ್ಲೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಾವಿನ ಬೆಳೀತಾರೆ. ಮೊದಲಿನ ಹಿಂದೆ ನಾವು ಹುಡುಗರಾಗಿದ್ದ ಮಾವಿನ ಹಣ್ಣಿಗೂ ಇವತ್ತಿನ ಹಣ್ಣಿಗೂ ಭಾಳ ವ್ಯತ್ಯಾಸ ಇದೆ. ಆವಾಗ ಒಂದೊಂದು ಮರಗಳು ಅಂದರೆ ವಿಶಾಲವಾಗಿ ದೊಡ್ಡ ಹಳ್ಕೊಂಥದ್ದು, ಅದರ ಕಾಯಿ ಇರ್ತಿರಲಿಲ್ಲ. ಇವತ್ತು ಹಾಗಲ್ಲ, ಎಲ್ಲ ಹೈಬ್ರಿಡ್ ಬಂದುಬಿಟ್ಟು ಒಳ್ಳೆ ಬರೀ ತೋಟ ನೂರಾರು ಗಿಡಗಳು, ಸಾವಿರಾರು ಗಿಡ ಹಾಕಿ ಬರೀ ಮಾವಿನ ತೋಟನ ಮಾಡಿ ಇವತ್ತು ಜನಗಳಿಗೆ ಒಳ್ಳೊಳ್ಳೆ ಹಣ್ಣುಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ರೈತರು ಮಾಡ್ತಾಯಿದ್ದಾರೆ. ಅದರಲ್ಲಿ ನಾನಾ 364 ನಮೂನೆ ವೆರೈಟಿ ಅದಾವಂತ ಈಗ ತಾನು ನಮ್ಮ ಕೋಲಾರ ಜಿಲ್ಲೆಯವರು ಹೇಳ್ತಾಯಿದ್ರು. ಇಲ್ಲಿ ಬಂದಿರೋ ಎಲ್ಲ ಸ್ಟಾಲ್ ಅವರು ಡೈರೆಕ್ಟಾಗಿ ಅವ್ರ ಫಾರ್ಮ್ಸಿಂದಾನೇ ತಂದಿರೋ ಅಂಥ ಮ್ಯಾಂಗೋಸ್. ಸೊ ಕಸ್ಟಮರ್ಗಿರೋ ಬೆನಿಫಿಟ್ ಏನಂದರೆ, ಒಂದು ಪ್ರೈಸ್ ವೈಸ್ ಮಾರ್ಕೆಟ್ ರೇಟಿಗಿಂತ ತುಂಬಾ ಕಮ್ಮಿ ರೇಟ್ ಸಿಗುತ್ತೆ ಲಾಲ್ಬಾಗಲ್ಲಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಕಾರ್ಬೈಡ್ ಫ್ರೀ, ಕೆಮಿಕಲ್ಸ್ ಹಾಕಿರೋದಿಲ್ಲ, ನ್ಯಾಚುರಲಿ ರೈಪನ್ ಮಾಡಿರ್ತೀವಿ. ಸೊ ಹಾಗಾಗಿ ಟೇಸ್ಟ್ ಆ್ಯಂಡ್ ಪ್ರೈಸ್ ಎರಡೂ ಕಸ್ಟಮರ್ಗೆ ಇಷ್ಟಪಡೋವಂಥದ್ದು. ಸೊ ತುಂಬ ಆಸೆಯಿಂದ ಬರ್ತಾರೆ ಲಾಲ್ಬಾಗ್ ಅಂತಂದರೆ. ಈಗ ಬ್ರೇಕ್ ನಂತರ ನ್ಯೂಸ್ ಲಂಚ್ ಮುಂದುವರಿಯುತ್ತೆ.